ಖುಷಿ ಆಗುತ್ತೆ ಸರ್. ಮೊದಲನೇದಾಗಿ ನಾನು ಎಲ್ಲ ಅಭಿಮಾನಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಿನಿಮಾ ಇದೇ ಥರ ಬಂದು ಆ ಒಂದು ಓಪನಿಂಗ್ ಕೊಡ್ತಾರೆ. ಬಟ್ ಇದು ತುಂಬ ಡಿಫ್ರೆಂಟ್ ಸಿನಿಮಾ. ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅನಿಸುತ್ತೆ. ಆ್ಯಕ್ಷನ್ ಇರುತ್ತೆ ಎಲ್ಲ ಆ ಥರದ್ದು ಅಂದ್ಕೊಂಡಿರ್ಬೋದು. ಬಟ್ ಇದು ಬೇರೆ ಥರದ್ದೇ ಒಂದು ಸಿನಿಮಾ. ತುಂಬ ಖುಷಿ ಆಗ್ತಿದೆ. ನಾವು ಅಂದ್ಕೊಂಡಿದ್ವಿ ಎಲ್ಲೆಲ್ಲಿ ವಿಸಿಲ್ ಹೊಡಿತಾರೆ, ಎಲ್ಲೆಲ್ಲಿ ಇಷ್ಟಪಡ್ತಾರೆ ಅಂತ. ಅದೇ ಥರದ್ದು ಇಲ್ಲಿ ನಮಗೆ ಪ್ರತಿಕ್ರಿಯೆ ಸಿಗ್ತಿದೆ. ನಿನ್ನೆ ಮೊನ್ನೆ ನೀವು ಎಲ್ಲರೂ ನೋಡಿದ್ರಿ, ಸಿನಿಮಾ ನೋಡಿದ್ರಿ. ಇದು ನನಗೆ ನನ್ನ ಲೈಫಲ್ಲಿ, ನನ್ನ ಕರಿಯರಲ್ಲಿ ಭಾಳ ಒಂದು ವಿಭಿನ್ನವಾದ ಸಿನಿಮಾ. ತುಂಬ ಇಂಪಾರ್ಟೆಂಟ್ ಸಿನಿಮಾ ಇದು. ಅಂದರೆ ಒಬ್ಬ ನಟನಾಗಿ ಗುರುತಿಸ್ಕೊಳ್ಳೋಕ್ಕೆ ನನಗೆ ಭಾಳ ಅವಕಾಶ ಕೊಟ್ಟಿದ್ದಂಥ ಸಿನಿಮಾ ಇದು. ನವೀನ್ ರೆಡ್ಡಿ ಅವ್ರಿಗೆ ನಾನು ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ನಿರ್ಮಾಪಕರು ಕೇಶವ್ ಅವ್ರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇರೆ ಥರದ ಒಂದು ಸಿನಿಮಾ ಎಲ್ಲ ಅಭಿಮಾನಿಗಳ ಹತ್ರ ಕೇಳ್ಕೊಳ್ಳೋದು ಅಂದರೆ ನಮ್ಮ ಒಂದು ಕನ್ನಡ ಚಿತ್ರರಂಗದಲ್ಲಿ ಈ ಥರದ್ದೊಂದು ಸಿನಿಮಾ ಬಂದಿರಲಿಲ್ಲ. ಕಮರ್ಷಿಯಲ್ಲು, ಕಲ್ಟ್, ಟೋಟಲಿ ಒಂದು ಆರ್ಟು ಎಲ್ಲನೂ ಮಿಕ್ಸ್ ಮಾಡಿರೋಂಥ ಒಂದು ಸಿನಿಮಾ. ಬ್ಯೂಟಿಫುಲ್ಲಾಗಿ ಇವತ್ತು ಬಂದಿದೆ. ನಾನು ಎಲ್ಲ ಅಭಿಮಾನಿಗಳ ಜೊತೆ ಕೂತ್ಕೊಂಡು ನೋಡ್ತಿದ್ದೆ. ಖುಷಿ ಆಯಿತು. ಎಲ್ಲ ವಿಸಿಲ್ ಹೊಡಿತಿದ್ರು. ಆಮೇಲೆ ಇದೆಲ್ಲ ಇಷ್ಟೇ ಅಲ್ಲ, ಎಲ್ಲ ಉತ್ತರ ಕರ್ನಾಟಕ ನೋಡಿದ್ರು ಎಲ್ಲ ಥಿಯೇಟ್ರ್ಗಳಿಗೂ ವಿಸಿಟ್ ಮಾಡೋ ಎಲ್ಲ ಸಾಧ್ಯತೆಗಳು. ಈ ಸಿನಿಮಾದಲ್ಲಿ ಹೇಳಿದ್ರು, ಈ ಸಿನಿಮಾದಲ್ಲಿ ಆ್ಯಕ್ಷನ್ ಇಲ್ಲ, ಆ್ಯಕ್ಷನ್ ಇರೋದು ಓನ್ಲಿ ತುಂಬ ಎಮೋಷನಲ್ ಜಾಸ್ತಿ ಇದೆ ಈ ಸಿನಿಮಾದಲ್ಲಿ. ಅದು ತುಂಬ ಕನೆಕ್ಟ್ ಆಗ್ತಿದೆ. ಅದರಲ್ಲಿ ಲಾಸ್ಟ್ 20 ಮಿನಿಟ್ಸ್ ಅಂತೂ ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ತಿದೆ. ತುಂಬ ಜನ ಹೇಳ್ಬಿಟ್ಟು. ಹೌದು, ಅಂದರೆ ಆ್ಯಕ್ಷನ್ ಇದೆ, ಆ್ಯಕ್ಷನ್ ಇಲ್ಲ ಅಂತಲ್ಲ. ನಾವು ಈ ಸಬ್ಜೆಕ್ಟ್ ಮಾಡಬೇಕಾದ್ರೆ ಎಲ್ಲದಕ್ಕೂ ಕಾರಣಗಳಿರುತ್ತೆ. ಪ್ರತಿಯೊಂದು ಆ್ಯಕ್ಷನ್ ಮಾಡಿದಾಗ ನಾನು ಆ್ಯಕ್ಷನ್ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ಎಕ್ಸ್ಟ್ರಾ ಫೈಟ್ಗಳ ಇದು ಮಾಡಿ ನೀವು ನೋಡ್ಬೋದು. ಇಡೀ ಸಿನಿಮಾದಲ್ಲಿ ಒಂದು ಕಾಲು ನಿಮಿಷ, 1.5 ನಿಮಿಷದ ಮೇಲೆ ಒಂದು ಫೈಟ್ ಇಲ್ಲ. ಅಂದರೆ ಅವಶ್ಯಕತೆ ಎಲ್ಲಿದೆಯೋ ಅಷ್ಟೇ, ಅವಶ್ಯಕತೆ ಮೀರಿ ಯಾವುದೂ ಮಾಡಿಲ್ಲ. ಸಾಂಗ್ ಆಗಲಿ, ಎಕ್ಸ್ಟ್ರಾ ಯಾವುದು ಡ್ಯಾನ್ಸ್ ಆಗಲಿ, ಅಥವಾ ಯಾವುದೋ ಒಂದು ಪಾತ್ರನೂ ಎಕ್ಸ್ಟ್ರಾ ಆಗಿ. ಆಮೇಲೆ ನಂದು ಯಾವುದು ಮಾಸ್ ಡೈಲಾಗ್ಸ್ ಇಲ್ಲ, ಎಲ್ಲೂ ಇಲ್ಲ. ಒಂದೇ ಒಂದು ಕಡೆ 8 ಪಾಯಿಂಟ್ ಆ ಡೈಲಾಗ್ ಒಂದಿದೆ ಅಷ್ಟೇ, ಎಲ್ಲೂ ಮಾಸ್ ಡೈಲಾಗ್ಸ್ ಇಲ್ಲ. ಹೆಚ್ಚಾಗಿ 2 ರಿಂದ 2.5 ನಿಮಿಷ ಅಷ್ಟೇ ಮಾತಾಡಿದ್ವಿ ಡೈಲಾಗಲ್ಲಿ. ಬೇರೆ ಥರದ